ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಮೊದಲೇ ನಾನು ಹೇಳಿರುವ ಹಾಗೆ ನಾನು ನಿಮಗೆ ವೆಹಿಕಲ್ ಬಗ್ಗೆ ಅಂದರೆ ಮೋಟರ್ ಸೈಕಲ್ ಇರ್ಬೋದು ಇಲ್ಲ ಕಾರ್ ಇರ್ಬೋದು, ಅದರ ಟೆಕ್ನಾಲಜಿ ಬಗ್ಗೆ, ಅದರ ಫೀಚರ್ಸ್ ಬಗ್ಗೆ, ಅದರ ಮೇಂಟೆನೆನ್ಸ್ ಬಗ್ಗೆ ಈ ಎಲ್ಲ ಮಾಹಿತಿನ ನಾನು ಮುಂದಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಈ ವಾಹನ ಟೆಕ್ನಾಲಜಿ ಅಲ್ಲದೆ ಅಂದರೆ ಕಾರ್ ಮತ್ತು ಮೋಟರ್ ಸೈಕಲ್ ಟೆಕ್ನಾಲಜಿ ಅಲ್ಲದೆ ಈ ಮೋಟಾರ್ ಇನ್ಸೂರೆನ್ಸ್ ಅಂದರೆ ವೆಹಿಕಲ್ ಇನ್ಸೂರೆನ್ಸ್ ಏನಿದೆ ಅದ್ರ ಬಗ್ಗೆನೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ದಿನ ಈ ವೆಹಿಕಲ್ ಅಂದರೆ ಯಾವುದೇ ಮೋಟರ್ ಸೈಕಲ್ ಇರಲಿ ಕಾರ್ ಇರಲಿ ತಮ್ಮಲ್ಲಿದ್ದಾಗ ಅದರಲ್ಲಿ ಏನು ಡಾಕ್ಯುಮೆಂಟ್ಸ್ ಇಡಬೇಕಾಗುತ್ತೆ ಆ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಇದು ಎಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಆದ್ರೂ ನನ್ನ ಚಾನಲ್ನಲ್ಲಿ ಬೇಸಿಕ್ಕಿಂದ ಪ್ರತಿಯೊಂದು ನಾಲೆಡ್ಜನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಲ್ಲ, ಹಾಗಾಗಿ ಈ ಬೇಸಿಕ್ ನಾಲೆಡ್ಜ್ ಅಂದರೆ ವೆಹಿಕಲಲ್ಲಿ ಏನು ಡಾಕ್ಯುಮೆಂಟ್ಸ್ ಇಡಬೇಕಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂದರೆ RC ಕಾರ್ಡ್. ಈ RC ಕಾರ್ಡ್ ಏನಿದೆ ಕಂಪಲ್ಸರಿಯಾಗಿ ತಮ್ಮ ವಾಹನದಲ್ಲಿ ಇಡಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನು ಸ್ಮಾರ್ಟ್ ಕಾರ್ಡ್ ಏನು ಬರುತ್ತಲ್ಲ ಅದರ ವ್ಯಾಲಿಡಿಟಿ ಅಂದರೆ ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ ಆದಾಗ, ಅದು ಮೋಟರ್ ಸೈಕಲ್ ಇರಲಿ ಕಾರ್ ಇರಲಿ, ಹೊಸ ವೆಹಿಕಲ್ ರಿಜಿಸ್ಟ್ರೇಷನ್ ಆದಾಗ ಅದ್ರ ವ್ಯಾಲಿಡಿಟಿ 15 ವರ್ಷ ಇರುತ್ತೆ. 15 ವರ್ಷ ಆದಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ರಿಜಿಸ್ಟರಿಂಗ್ ಏನು ಅಥಾರಿಟಿ ಏನಿದೆಲ್ಲ RTO ಅವರು ಅದನ್ನು ಇನ್ಸ್ಪೆಕ್ಟ್ ಮಾಡಿ 5 ವರ್ಷ ಅದನ್ನ ಫಿಟ್ನೆಸ್ ಏನಿದೆ ಅದನ್ನು ಕೊಡ್ತಾ ಹೋಗ್ತಾರೆ. ಅಂದರೆ 15 ವರ್ಷ ಆದಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ವೆಹಿಕಲ್ನ ಇನ್ಸ್ಪೆಕ್ಟ್ ಮಾಡಿ ಅದು ಫಿಟ್ ಆಗಿದ್ರೆ ಹೊಸ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾ ಹೋಗ್ತಾರೆ. ಎರಡನೇದಾಗಿ ಏನು ಡಾಕ್ಯುಮೆಂಟ್ ನಿಮ್ಮ ವಾಹನದಲ್ಲಿ ಇಡಬೇಕಂತ ಹೇಳಿದರೆ ಡ್ರೈವಿಂಗ್ ಲೈಸೆನ್ಸ್. ಈಗ ನೀವು ಮೊಪೆಡ್ ಓಡಿಸ್ತಾ ಇದ್ದೀರ ಅಂತ ಹೇಳಿದೆ ಅಂದರೆ ಈ ಹೊಂಡಾ ಆಕ್ಟಿವ್ ಆಗಿರಲಿ, ಸುಜುಕಿ ಆಕ್ಸೆಸ್ ಆಗಿರಲಿ, ಇಲ್ಲ TVS ಜುಪಿಟರ್ ಆಗಿರಲಿ, ಈ ವಾಹನದಲ್ಲಿ ಏನಿದೆ ಗೇರ್ ಇರೋದಿಲ್ಲ ಅಂದರೆ ಆಟೋ ಗೇರ್ ಇರುತ್ತೆ. ಈ ಗೇರ್ಲೆಸ್ ವೆಹಿಕಲ್ ಏನಿದೆ ಇದು ನೀವು ಓಡಿಸ್ತಿದ್ದೀರಾ ಅಂತ ಹೇಳಿದರೆ ಅದರಲ್ಲಿ ನಿಮ್ಮ ಹತ್ರ ಮೋಟರ್ ಸೈಕಲ್ ವಿತೌಟ್ ಗೇರ್ ಲೈಸೆನ್ಸ್ ಇರಬೇಕಾಗುತ್ತೆ. ಈ ಗೇರ್ ಗಾಡಿ ಓಡಿಸ್ತಿದ್ದೀರಾ ಅಂತ ಹೇಳಿದರೆ ಮೋಟರ್ ಸೈಕಲ್ ವಿತ್ ಗೇರ್ ಲೈಸೆನ್ಸ್ ಇರಬೇಕಾಗುತ್ತೆ. ಮೋಟರ್ ಸೈಕಲ್ ವಿತ್ ಗೇರ್ ಲೈಸೆನ್ಸ್ ಇದ್ದಾಗ ಮೊಪೆಡ್ ಅಂದರೆ ಮೋಟರ್ ಸೈಕಲ್ ವಿತೌಟ್ ಗೇರ್ ವೆಹಿಕಲ್ ನೀವು ಓಡಿಸ್ಬೋದು. ನೆಕ್ಸ್ಟ್ ಕಾರ್ ಓಡಿಸ್ತಿದ್ದೀರ ಅಂತ ಹೇಳಿದರೆ ಲೈಟ್ ಮೋಟರ್ ವೆಹಿಕಲ್ ಲೈಸೆನ್ಸ್ ಇರಲೇಬೇಕಾಗುತ್ತೆ. ಮತ್ತು ಮೂರನೇದಾಗಿ ಇನ್ಸೂರೆನ್ಸ್ ಪಾಲಿಸಿ. ಯಾವುದೇ ವಾಹನ ರೋಡ್ ಮೇಲೆ ಓಡಾಡಬೇಕಂತ ಹೇಳಿದರೆ ಸೆಂಟರ್ ಮೋಟರ್ ವೆಹಿಕಲ್ ಆಕ್ಟ್ ಪ್ರಕಾರ ಅದಕ್ಕೆ ಇನ್ಸೂರೆನ್ಸ್ ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ. ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದರೂ ಮಾಡಿಸ್ಬೇಕಾಗುತ್ತೆ. ಅಂದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಅಂದರೆ ಏನು, ಫುಲ್ ಇನ್ಸೂರೆನ್ಸ್ ಅಂದ್ರೇನು, ಈ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಅಂದ್ರೇನು, ಆಡ್ ಆ್ಯಂಡ್ ಕವರ್ಸ್ ಏನೇನಿರುತ್ತೆ ಇದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಎಲ್ಲ ಇನ್ಫಾರ್ಮೇಷನ್ನು. ಈಗ ಜಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಮಾತ್ರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ RC ಕಾರ್ಡ್ ಆಯಿತು, ಡ್ರೈವಿಂಗ್ ಲೈಸೆನ್ಸ್ ಆಯಿತು, ನೆಕ್ಸ್ಟ್ ಇನ್ಸೂರೆನ್ಸ್ ಪಾಲಿಸಿ ಆಯಿತು, ಮತ್ತು ನಾಲ್ಕನೇದಾಗಿ ಹೊಗೆ ನಿಯಂತ್ರಣ ಸರ್ಟಿಫಿಕೇಟ್ ಅಂದರೆ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಅಂತೇಳಿ ಈ ಎಮಿಷನ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಲ್ಲ ಆ ಸರ್ಟಿಫಿಕೇಟ್. ಹೊಸ ವೆಹಿಕಲ್ ಏನು ರಿಜಿಸ್ಟ್ರೇಷನ್ ಆಗಿರುತ್ತೆ ಅದಾಗಿ 2 ವರ್ಷದ ತನಕ ಈ ಸರ್ಟಿಫಿಕೇಟ್ನ ಅವಶ್ಯಕತೆ ಇರೋದಿಲ್ಲ. 2 ವರ್ಷ ಆದಮೇಲೆ ಈ ಪೊಲ್ಯೂಷನ್ ಕಂಟ್ರೋಲ್ ಸೆಂಟರ್ ಏನಿದೆಯಲ್ಲ ಅಲ್ಲಿ ನಿಮ್ಮ ವೆಹಿಕಲ್ನ ಎಮಿಷನ್ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ತೊಗೊಳ್ಬೇಕಾಗುತ್ತೆ. ಅವರು ವೆಹಿಕಲ್ ಅದೇನು ವಾಹನ ಏನಿದೆಯಲ್ಲ ಕಾರ್ ಆಗಲಿ ಮೋಟರ್ ಸೈಕಲ್ ಆಗಲಿ ಅದರ ಏಜ್ ಎಷ್ಟಾಗಿದೆ ಅಂದರೆ ಹೊಸ ವೆಹಿಕಲ್ ಆಗಿದ್ದರೆ ಅಪ್ ಟು ಇನ್ನೂ 2 ವರ್ಷದ ತನಕನೂ ಅದು ಎಮಿಷನ್ ಸರ್ಟಿಫಿಕೇಟ್ನ ವ್ಯಾಲಿಡಿಟಿ ಇರುತ್ತೆ. ಹಳೆಯ ವೆಹಿಕಲ್ ಆಗಿದ್ದರೆ 6 ತಿಂಗಳಿಗೊಂದ್ಸಲ ಅದು ಎಮಿಷನ್ ಸೆಂಟ್ರಲ್ಲಿ ಹೋಗಿ ಅದು ಹೊಗೆ ನಿಯಂತ್ರಣ ಸರ್ಟಿಫಿಕೇಟ್ ಏನಿದೆ ಅದು ತಗೋಬೇಕಾಗುತ್ತೆ. ಈ 4 ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಡ್ರೈವಿಂಗ್ ಲೈಸೆನ್ಸು, ಇನ್ಸೂರೆನ್ಸ್ ಪಾಲಿಸಿ ಮತ್ತು ಎಮಿಷನ್ ಸರ್ಟಿಫಿಕೇಟು, ಈ 4 ಡಾಕ್ಯುಮೆಂಟ್ ಏನಿದೆ ಕಂಪಲ್ಸರಿಯಾಗಿ ನಿಮ್ಮ ವಾಹನದಲ್ಲಿ ಇಡಬೇಕಾಗುತ್ತೆ. ಜೆರಾಕ್ಸ್ ಆದರೂ ಇಡ್ಬೋದು, ಇಲ್ಲ ಅಂತ ಹೇಳಿದರೆ ಡಿಜಿಲಾಕರಲ್ಲಿ ಏನು ಅದು ಇರುತ್ತಲ್ಲ ಆ ಡಾಕ್ಯುಮೆಂಟ್ ಆದರೂ ನಡೆಯುತ್ತೆ. ಈ 4 ಡಾಕ್ಯುಮೆಂಟು ಕಂಪಲ್ಸರಿಯಾಗಿ ವಾಹನದ ಜೊತೆ ಇಡಬೇಕಾಗುತ್ತೆ. ಫ್ರೆಂಡ್ಸ್, ಹೀಗೆ ನಾನು ನಿಮಗೆ ವಾಹನ ಟೆಕ್ನಾಲಜಿ ಬಗ್ಗೆ ಮತ್ತು ಇನ್ಸೂರೆನ್ಸ್ ಬಗ್ಗೆ ಭಾಳ ಮಾಹಿತಿ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ನಾನು ಮ್ಯಾಕ್ಸಿಮಮ್ ನಾಲೆಡ್ಜ್ ಈ ವಾಹನದ ಬಗ್ಗೆ ನಿಮಗೆ ಕೊಡ್ತಾ ಹೋಗ್ತೀನಿ. ವಾಹನದ ಮೇಂಟೆನೆನ್ಸ್ ಬಗ್ಗೆ ಆಗಿರ್ಬೋದು, ಇಲ್ಲ ಅದರ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ಅದರ ಫೀಚರ್ಸ್ ಅಂದರೆ ಈಗ ಕ್ರೂಸ್ ಕಂಟ್ರೋಲ್ ಆಗಿರಲಿ, ಯಾವುದೇ ಫೀಚರ್ ಆಗಿರಲಿ ಅದು ಹೇಗೆ ಯೂಸ್ ಮಾಡೋದು, ಅದರಿಂದ ಏನು ಬೆನಿಫಿಟ್ ಆಗುತ್ತೆ, ಈ ಎಲ್ಲ ನಾಲೆಡ್ಜ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ತನಕ ಪ್ಲೀಸ್ ಟೇಕ್ ಕೇರ್. ಬಾಯ್ ಬಾಯ್.